ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ತುಂಬಾ ದಿನ ಆದ್ಮೇಲೆ ಮಂಜಪ್ಪ ಅವರು ಅವ್ರ ಚಾನೆಲ್ಗೆ ಬಂದಿದ್ದಾರೆ ಗೆಸ್ಟ್ ಅಪಿಯರೆನ್ಸ್ ಆಗಿ. ಅವ್ರ ಹೆಸರು ಚಾನೆಲ್ ಇಟ್ಬಿಟ್ಟು ನಾವು ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದೀವಿ. ಇವತ್ತೇನು ಅಂತ ಅಂದ್ರೆ ನಮ್ಮೂರಲ್ಲಿ ಮುನಿಯಪ್ಪನ ಹಬ್ಬ. ಹಬ್ಬದ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಡ್ ಆಗಿ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಇವಾಗ ಮಂಜಪ್ಪನ ಕರ್ಕೊಂಡು ಹೊಲ್ತಕ್ ಹೋಗ್ತಾ ಇದೀವಿ. ಹೊಲ್ದತ್ರ ಪೂಜೆ ಮಾಡೋದು ನಾವು ಮುನಿಯಪ್ಪನ ಹಬ್ಬದಲ್ಲಿ. ಅದಕ್ಕೆ ಬಿಸಿಲು ಅಂತ ಹೇಳಿ ಅಪ್ಪನ ವೀಲ್ ಚೇರ್ ಅಲ್ಲಿ ಕೂರ್ಸಿ ತಲೆ ಟೊಪ್ಪಿ ಹಾಕಿ ಕಾಲಕ್ ಹತ್ರ ಒಂದ್ ಮುರಿದೋಗ್ಬಿಟ್ಟಿತ್ತು, ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಕರ್ಕೊಂಡ್ ಹೋಗ್ತಾ ಇದೀನಿ. ನಮ್ಮನೆಯವ್ನ ಅವ್ರ ತಾತನ್ ತರಾನೇ ಟವಲ್ ಬೇಕು ಅಂತ ಯಾವ್ದೋ ಒಂದು ಹಳೆ ಟವಲ್ ಹಾಕಿಸ್ಕೊಂಡು ತಾತನ್ ತರಾನೇ ಕಾಣಿಸ್ತಿದ್ಯಾ ಮಗ್ಳೇ ಹೊರಡ್ತಾ ಇದ್ದಾನೆ. ಬನ್ನಿ ಮಂಜಪ್ಪನ್ ಕರ್ಕೊಂಡೋಗಿ ಹೊಲ್ತಕ್ ಹೋಗಿ ಅಲ್ಲೆಲ್ಲ ಮಾಡಿ ಏನು ಅಂತ ಹಬ್ಬದ ಬಗ್ಗೆ ಆಮೇಲೆ ಹೇಳ್ತೀನಿ. ಮಂಜಪ್ಪ ಅವರಿಗೆ ತೋಟ ಕರ್ಕೊಂಡು ಹೋಗ್ತಾ ಇದೀವಿ. ವೀಲ್ ಚೇರ್ ಮೇಲೆಲ್ಲ ಕೂರಿಸಿ ಆ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ ಪಿಂಕ್ ಸ್ಟಾಲ್ ನಂದೆ ಕಟ್ಟಿ ಕೂರಿಸ್ಕೊಂಡಿದೀನಿ ಅವ್ರಿಗೆ. ಮತ್ತೆ ಸ್ವಲ್ಪ ಹಿಂಗ್ ಅಲ್ಗಾಡ್ದಾಗ ಅವ್ರು ಶೇಕ್ ಆಗ್ತಾರೆ ಅಂತ ಟೋಪಿ ಬಿಸ್ಲು ಅಂತ ಟೋಪಿ ಹಾಕಿ ರೆಡಿ ಮಾಡಿದೀನಿ. ಉಲ್ಟನೆ ಕರ್ಕೊಂಡು ಹೋಗ್ತೀನಿ, ಯಾಕೆಂದ್ರೆ ಅವರಿಗೆ ಸ್ವಲ್ಪ ಮುಂದೆಗಡೆ ಆದ್ರೆ ನಮ್ದೊಂದ್ ಸ್ವಲ್ಪ ಡೌನ್ ಇದೆಯಾ ನಮ್ಮ ಮನೆಯಿಂದ ತೋಟದವರ್ಗುನು. ಅವಾಗ ಅವ್ರಿಗೊಂಥರ ಮುಗ್ರಿಸ್ದಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ನನ್ನ ಮಗ ಈ ತರ ರಿವರ್ಸ್ ಕರ್ಕೊಂಡ ಹೋಗ್ತಾ ಇದೀವಿ ಅಪ್ಪನ ತೋಟಕ್ಕೆ. ಅಲ್ಲಿ ಪೂಜೆ ಮಾಡೋದು ನಾವು ಮುನಿಯಪ್ಪನ ಹಬ್ಬನ. ಹಾಗಾಗಿ ಫೈನಲಿ ಮಂಜಪ್ಪ ಅವರು ಅವ್ರ ಜಮೀನಿಗೆ ಬಂದಿದ್ದಾರೆ. ಮಿಷಿನ್ ಮನೆ ಅವ್ರು ಕಟ್ಟಿದಾಗಿಂದಲ್ಲ, ಯಾಕೆಂದ್ರೆ ನಮ್ಮ ಅಮ್ಮ ಅಪ್ಪ ಬಿದ್ಮೇಲೆ ಇದನ್ನ ರಿನೋವೇಟ್ ಮಾಡಿಸಿದ್ರು. ಮುಂಚೆ ಆಗಿದ್ರೆ ಅವ್ರು ಕಟ್ಟಿದಾಗಿಂದು. ಮಂಜಪ್ಪ ಅವ್ರ ತೋಟ. ಈ ಮೂರ್ ಸಾಲ ತೆಂಗಿನ ಮರಗಳು ಏನ್ ಕಾಣಿಸ್ತಿದಾವಲ್ಲ, ಇವೆಲ್ಲ ನಮ್ಮಪ್ಪ ಹುಟ್ಟಿದಾಗ ನಮ್ ತಾತ ನೆಟ್ಟಿರೋ ತೆಂಗಿನ ಮರಗಳು. ನಮ್ಮಪ್ಪಂಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟೇ ವಯಸ್ಸಿ ತೆಂಗಿನ ಮರಗಳಿಗಾಗಿದೆ ಅಲ್ವಮ್ಮ. ನಮ್ಮಪ್ಪ ಹುಟ್ಟಿದಾಗ ನೆಟ್ಟಿರೋದು. ಇಲ್ಲಿ ಮುನಿಯಪ್ಪನ ಹಬ್ಬ ಮಾಡಕ್ ರೆಡಿ ಮಾಡ್ಕೊಂಡಿದೀವಿ. ಅಮ್ಮ ಇದಕ್ಕೆ ಯಾವ್ಯಾವ ಸೊಪ್ಪು ಹಾಕ್ಬೇಕಮ್ಮ? ಹೊಂಗೆ ಸೊಪ್ಪು, ಆಮೇಲೆ ತೆಂಗಿನ ಗರಿ ಹಾಕಿ ಗುಡ್ಲು ತರ ಮಾಡಿ ಅದ್ರ ಒಳಗಡೆ ಪೂಜೆ ಮಾಡ್ತೀವಿ. ಕೋಳಿ ಕುಯ್ದಿದ್ ಬ್ಲಡ್ ಬರುತ್ತಲ್ಲ ಅದಕ್ಕೆ ಅನ್ನಕ್ಕೆ ಮಿಕ್ಸ್ ಬೆರೆಸಿ ಜಮೀನ್ಗಳು ನಮ್ಮ ಹೊಲ ಏನಿದೆ ಅದಕ್ಕೆ ಹಾಕ್ತಿವಿ. ಆಮೇಲೆ ಏನಕ್ಕೆ ಫಲ ಚೆನ್ನಾಗ್ ಕೊಡ್ಲಿ ಅಂತನಾ? ಮುನೀಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂತೆ. ನಮ್ಮ ಅಮ್ಮಂಗಷ್ಟು ಗೊತ್ತಿಲ್ಲ, ಆದ್ರೆ ನಿನಗೋಸ್ಕರ ನನಗೋಸ್ಕರ ನಂಗೆ ತಿಳ್ಕೊಬೇಕು ಅಂತ ಇದೆ. ಸೊ ಈ ವ್ಲಾಗಿಂಗ್ಗೋಸ್ಕರನಾದ್ರೂ ತಿಳ್ಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಮುಂದಿನ ವಿಡಿಯೋ ತುಣುಕುಗಳಲ್ಲಿ ಹಾಕಿರ್ತೀನಿ, ಆದ್ರೆ ಒಂದೇ ವ್ಲಾಗ್ ಅಲ್ಲೇ ಬರುತ್ತೆ. ಸಮ್ಮ ಏನೋ ಡಿಸ್ಟರ್ಬ್ ಮಾಡಿ ಸರಿಯಾಗಿ ತಿಂದ ಕೂಸನ ಬೆಳಗ್ಗಿಂದ ಅಷ್ಟು ಒಡಿಸ್ಕೊತಿದ್ದಾನೆ, ಹುಚ್ಚ ತರ ಆಡ್ತಿದ್ದಾನೆ. 3 ದಿನ ಶಿವಮೊಗ್ಗದಲ್ಲಿ ಫುಲ್ ಫ್ರೀ ಆಗಿದ್ದು ಬಂದ್ಬಿಟ್ನಾ ಇವರೆಲ್ಲ ಸುತ್ತಿ. ಅವನಿಗಿಲ್ಲಿ ಇರಕ್ ಆಗ್ತಾ ಇಲ್ಲ ಇಷ್ಟ ಅಗ್ಲ ಮನೆಯಲ್ಲಿ. ನಮ್ಮ ಅಪ್ಪಾಜಿ ಆಕ್ಚುಲಿ ಲಾಸ್ಟ್ ಟೈಮ್ ಮುನಿಯಪ್ಪನ ಹಬ್ಬದಲ್ಲಿ ಕರ್ಕ ಬಂದಿದ್ದೆ. ಅಲ್ಲಿ ನೋಡಿ ಅಲ್ಲಿ ಸೈಡ್ ಅಲ್ಲಿ ಚಾಪೆದಿಂದ ಎಲ್ಲ ತಗೊ ಬಂದಿದ್ದೀನಿ. ಅವ್ರಿಗೆ ತುಂಬಾದ್ ಕೂರಕ್ಕಾಗಲ್ಲ, ಮಲಗಿಸ್ಬಿಡ್ಬೇಕು. ಲಾಸ್ಟ್ ಟೈಮ್ ಕರ್ಕ ಬಂದ್ ಮಲಗಿಸಿದ್ದೆ, ಈಗ್ಲೂ ಮಲಗಿಸ್ತೀನಿ. ಕೂತಿರೋ ಪೊಸಿಷನ್ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ತಗೊಂಡೆ ಅಷ್ಟೇ. ಸರಿ, ಹಬ್ಬ ಎಲ್ಲ ಮಾಡ್ತಾ ಮಧ್ಯ ಏನು ಆಯ್ತು ಅಂತ ಹೇಳ್ತೀನಿ. ಅವರ ಆಸ್ಥಾನದಲ್ಲಿ ಆಸೀನರಾದಂತಹ ಮಂಜಪ್ಪರವರು ಅಪ್ಪ ಸಮ್ಮನ ಬಾಂಡಿಂಗ್ ನೋಡೋದೇ ಒಂಥರ ಸಂಭ್ರಮ. ಅಷ್ಟು ಪ್ರೀತಿ ಅವರಿಬ್ರಿಗೂ ಒಬ್ರ ಮೇಲೆ. ವಾಯ್ಸ್ ಓವರ್ ಕೊಡಕ್ಕೂ ಬಿಡ್ತಾ ಇಲ್ಲ ಮಂಜು ಅವರು, ಏನೇನ ಕೇಳ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಮಂಜಪ್ಪ ಅವ್ರದ್ದು ನನ್ನನ್ನ ನನ್ ಮಗನ್ನುವೆ ಮನೆ ಕಳಿಸ್ಬಿಟ್ಟು ಗಣ್ಣು ಎಡ್ತು ಮೀಟಿಂಗ್ ಅಲ್ಲಿ ಕೂತಿದ್ರು. ಇವ್ರು ಬರ್ತಿದ್ದಾಗೆ ಹೋಗ್ಬಿಟ್ಟವ್ರ ಅಜ್ಜಿ ಹತ್ರಕ್ಕೆ ಮೀಟಿಂಗ್ ಹೊಡಿಯಕ್ಕೆ. ಮೀಟಿಂಗ್ ರಾಜ. ಏನ್ ಮೀಟಿಂಗ್ ಅದ ಬಂದ್ರಿ ಚಿನಿ? ಇವತ್ತು ಏನ್ ಹಬ್ಬ ಅಮ್ಮ? ಮುನಿ ಹಬ್ಬ. ಮಾಡ್ಬಾರ್ದು, ಸೌಂಡ್ ಡಿಸ್ಟರ್ಬೆನ್ಸ್ ಮಾತಾಡಿ. ಹೇಳು, ನಿಮ್ ಮುನಿಯಪ್ಪನ ಹಬ್ಬದ ಬಗ್ಗೆ ಏನ್ ಗೊತ್ತು? ಮುನಿಯಪ್ಪ ಬಗ್ಗೆ ಏನು ಗೊತ್ತಿಲ್ಲ. ಚಿಕ್ಕಿರೋದು ಅಂತವ್ರು ಗೊತ್ತಷ್ಟೇ. ತೋಟಕ್ ಬರ್ತೀವಿ, ನಾವೆಲ್ಲ ಪೂಜೆ ಮಾಡ್ತೀವಿ. ಕೋಳಿ ಕುಯ್ತೀವಿ, ಚಿಚ್ಚಿ ಮಾಡ್ಕೊಂಡು ತಿಂತೀವಿ. ಮಾಮಿ ಮಾಡ್ಬಿಟ್ಟು ತಿಂತೀವಿ. ನಮ್ಮ ಆಫೀಸಲ್ಲಿ ನಾರ್ತ್ ಕರ್ನಾಟಕದವ್ರು ಇದಾರಲ್ಲ, ಅವ್ರು ಏನಂತಾರ ಗೊತ್ತಾ? ನೀವು ಮಂಡ್ಯದವ್ರು ಏನು ಇಲ್ಲ, ಎದ್ರ ಕುರಿ ಕಡಿಯೋದು, ಬಿದ್ರ ಕುರಿ ಕಡಿಯೋದು, ನಾಷ್ಟ ಕುರಿ ಕಡಿಯೋದು, ಊಟ ಕುರಿ ಕಡಿಯೋದು, ಇದೇನು ಇಲ್ಲ ಅಂತಾರ ಕಣಮ್ಮ. ನಾವು ಫ್ರೆಂಡ್ ಒಬ್ರು ಕಿಶೋರ್ ಅಂತ ಅವ್ರೆ, ಅವ್ರು ಈ ಕಡೆ ಬಂದಿದ್ರಂತೆ ಏನಕ್ಕೋ ಬಾಡಿಗೆಗೆ. ಏನು ತಿಂಡಿಗೆ ಮಟನ್ ಮಾಡ್ತಾರಲ್ಲೋ ಅಂತಿದ್ರಂತೆ. ಹಂಗೆ ಮಂಡ್ಯ ಅಂದ್ರೆ ಕುರಿ ಕಡಿಯೋದು. ಕ್ಯಾಮ್ರಾನ ಸೆಟ್ ಮಾಡಿ ಪೂಜೆ ಮಾಡಕ್ ಹೊರಟು. ನಾನು, ಅಮ್ಮ, ತಮ್ಮ. ಅಲ್ಲಿ ಆಲ್ರೆಡಿ ನಾನು ಮುಂಚೆನೆ ಹೇಳ್ದಂಗೆ ತೆಂಗಿನ ಮರಕ್ಕೆ ತೆಂಗಿನ ಗರಿ ಮತ್ತೆ ಹೊಂಗೆ ಸೊಪ್ಪನ್ನ ಸೇರಿಸಿ ಗುಡಿಸ್ಲು ತರ ಮಾಡಿರ್ತೀವಿ. ಇನ್ನೂ ಏನೇನೋ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಬಟ್ ನಾವು ಇಷ್ಟ ಮಾಡಿದೀವಿ.
ಹಂಗ್ ಮಾಡ್ಬಿಟ್ಟು ಗದ್ಗೆ ಮಾಡ್ತಾರೆ ನೋಡಿ, ಅದೇ ಮಣ್ಣಿಂದ ಮಾಡ್ಬಿಟ್ಟು ಅದ್ರ ಮೇಲೆ 5 ಕಲ್ಗಳನ್ನ ಇಟ್ಟು ಆ ಮಧ್ಯದ ಕಲ್ಗೆ ನಮ್ಮಮ್ಮ ಏನೋ ಹೇಳ್ತೀಯಪ್ಪ, ದೇವಿ ವಸ್ತ್ರ ಏನೋ ಹೇಳ್ತಿ ಸಮಥಿಂಗು, ನನಗೆ ಗೊತ್ತಿಲ್ಲ. ಅಮ್ಮನವರ ಅಚ್ಚು ಅದನ್ನ ತರಿಸಿ ಮಧ್ಯ ಕಲ್ಲಿಗಿಟ್ಟು 5 ಕಲ್ಲಿಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಹಾಕಿ, ಮಂಡಕ್ಕಿ ಹಾಕಿದ್ರು, ಕಡಲೆಪುರಿ ಅಮ್ಮ ಹಾಕಿದ್ರು, ಹಾಕಿ ಆಮೇಲೆ ಒಂದು ದೀಪ ಹಚ್ಚಿ ಅದು ಗುಡಿಸ್ಲು ಒಳಗಡೆ ಇಡ್ತೀವಿ. ನನ್ನ ಮಗನ್ಗೆ ಮಂಜಪ್ಪನ್ಗೆ ಕಾಣಿಸ್ತಾ ಇಲ್ಲ, ಮಂಜಪ್ಪನ ಈ ಕಡೆ ತಿರುಗಿಸು ಅಂತ ಹೇಳಿದ್ವಿ. ಅಪ್ಪ ಅವಾಗ ಮುಂಚೆ ಇಂಡಿಪೆಂಡೆಂಟ್ ಆಗಿ ತಿರುಗ್ತಿದ್ರು, ಇವಾಗ ಯಾಕೋ ಅವರಿಗೆ ತಿರ್ಗೋಷ್ಟು ಈಗ ಅವ್ರಿಗೆ ಎನರ್ಜಿ ಇಲ್ಲ, ತಿರುಗ್ಸೋದು ಸೇರಿ ನಾವೇ ಮಾಡ್ಬೇಕು. ಅದಕ್ಕೆ ಅಪ್ಪನ ನೀಟಾಗಿ ದೇವ್ರ ಇದು ಕಾಣಿಸಂಗೆ, ಮುನಿಯಪ್ಪನ ಹಬ್ಬ ಮಾಡೋದು ಕಾಣಿಸಂಗೆ ಕೂರಿಸ್ಬಿಟ್ಟು ಹೋದು. ಅದೇ ಹೇಳ್ತಿದ್ನಲ್ಲ, ಅದೇ ಕಲ್ಲಿಗೆ ಅಮ್ಮನವ್ರು ಹಚ್ಚಿಟ್ಟು ನಾರ್ಮಲ್ ಅರಿಶಿನ ಕುಂಕುಮ ಹಾಕಿ ಎಲ್ಲ ಅಡಿಕೆ ಹಣ್ಣು ಎಲ್ಲ ಇಟ್ಟು ಫಸ್ಟ್ ದೀಪ ಹಚ್ತೀವಿ. ದೀಪ ಹಚ್ಚಿದ್ಮೇಲೆ ಇನ್ನ ಕಾಯಿ ಹೊಡೆದು ಬಾಳೆಹಣ್ಣು ತೊಟ್ಟು ಮುರಿದು ಊದ್ಗಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಬೆಳ್ಗಿ ದೇವ್ರಿಗೆ. ನಾನು ನನ್ನ ಮಗನ ಪೂಜೆ ನಡೀತಾ ಇದೆ, ಪೂಜೆ ಮಾಡಿ ಆಮೇಲೆ ಕೋಳಿ ಕುಯ್ಯೋದು. ಇವಾಗ ಪೂಜೆ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅದು ಗಾಳಿ ಅಂದ್ರೆ ಗಾಳಿ, ಆ ಗೂಡು ಇರೋದಿಕ್ಕೆ ಒಂಚೂರು ಗುಡಿಸ್ಲು ತರ ಇರೋದಿಕ್ಕೆ ದೀಪ ಹೆಂಗೋ ಒಳಗಡೆ ಉರಿತು. ಇಲ್ಲ ಅಂದಿದ್ರೆ ಊದ್ಗಡ್ಡೆ ಹಚ್ಕೊಳಕ್ ನಾವೇನು ಒಂದ್ ಬೆಂಕಿ ಪಟ್ನ ಫುಲ್ ಖಾಲಿ ಮಾಡ್ಬೇಕಿತ್ತೇನೋ. 1 ಗಂಟೆ ಆಯ್ತು. ನಾನು ಆಮೇಲೆ ಅದು ಈ ಕಪ್ಪು ತರ ಸಾಂಬ್ರಾಣಿ ಒಂದ್ ಬರುತ್ತೆ, ಅದನ್ನ ತಗೋಬಿಡ್ತೀನಿ, ಅದನ್ನ ಚೆನ್ನಾಗಿರುತ್ತೆ ಅಂತ ಹಚ್ಚಕ್ ಸ್ಟಾರ್ಟ್ ಮಾಡದ್ನ, ಅದೇ ನನಗೆ 1 ಗಂಟೆ ಆಯ್ತು. ಅದು ಹತ್ಕೊಂತಿಲ್ಲ, ಗಾಳಿಗೋದಕ್ಕೂ ಆಮೇಲೆ ರಾವ್ ಹೊಡಿಯೋದ್ ಬೇರೆ, ಅದು ಒಳಗಡೆನೇ ರಾವ್ ಹೊಡಿಯುತ್ತೆ. ಅದಕ್ಕೆ ಅದನ್ನ ಹಚ್ಚಿ ಆಮೇಲೆ ಊದ್ಗಡ್ಡಿ ಎಲ್ಲ ಹಚ್ಕೊಂಡು ನನ್ನ ಮಗ ಅದ್ರ ಮಧ್ಯೆ ಇನ್ನೂ ಊದ್ಗಡ್ಡಿನೂ ಹಚ್ಚಕ್ ಬಿಡ್ತಿಲ್ಲ. ನಾನ್ ಪೂಜೆ ಮಾಡ್ತೀನಿ, ನಾನ್ ಜೀಜಿ ಮಾಡ್ತೀನಿ ಅಂತ ಹಿಂಸೆ ಕೊಡೋನು. ಕೊನೆಗೆ ಕೋಳಿ ಬೇರೆ ಅದ್ರ ಮಧ್ಯೆ ಒಳಗಡೆ ಹೋಗ್ಬಿಡ್ತು. ಕುಯ್ಯಕ್ಕೆ ಅಂತ ಇಟ್ಟಿರೋದು, ಅದು ಒಳಗಡೆ ದೀಪ ಎಲ್ಲ ಇದೆ, ಅದಕ್ಕೆ ಬಿಸಿಲು ಅನ್ನಿಸ್ತಿತ್ತಂತೆ, ಅಮ್ಮ ಹೇಳ್ತಿದ್ರು, ಅದಕ್ಕೆ ಅದು ಒಳಗಡೆ ಹೋಗ್ಬಿಡ್ತು ಸೀದಾ. ಆಮೇಲೆ ಹೆಂಗೋ ಅದನ್ನ ಹಿಡ್ದು ಅಮ್ಮಂಗೆ ಕೊಟ್ಟು ಕಾಯಿ ಹೊಡೆದು, ಕಾಯಿ ಅದು ಇದು ಬರುತ್ತಲ್ಲ ಎಳ್ನೀರು, ಅದನ್ನ ಅದಕ್ಕೆ ಸುತ್ತ ಹಾಕಿ ಪಾಪು ಕುಡಿಸಿ ಎಲ್ಲರಿಗೂ ಎರಚಿ ಮುಖಕ್ಕೆ ಸಿಂಡಿಸಿ ಒಳ್ಳೇದು ಮಾಡಪ್ಪ ಅನ್ಕೊಂಡು ಇಟ್ಟು, ಅದಾದ್ಮೇಲೆ ನಾನು ಊದ್ಗಡ್ಡಿ ಬೆಳಗ್ಗೆ ಅಪ್ಪನ ಕೈಲಿ, ನಂಗೆ ನಾನು ಬೆಳಗ್ಬೇಕಾದ್ರೆ ನೆನಪಾಗ್ಲಿಲ್ಲ, ಆಮೇಲೆ ಅಪ್ಪನ ಕೈಲಿ ಮುಟ್ಟಿಸ್ಕೋಬೇಕಿತ್ತಲ್ಲ ಅಂತ ಅನ್ಕೊಂಡೆ. ಆಮೇಲೆ ನೆನಪಾಯ್ತು ನನಗೆ, ಅದಕ್ಕೆ ಆಮೇಲೆ ಅಪ್ಪನ ಕೈಲಿ ಮುಟ್ಟಿಸ್ಕೊಂಡೆ. ಅಷ್ಟೊತ್ತಿಗೂ ನಮ್ಮ ಕ್ಯಾಮ್ರಾ ಬಿದ್ದೋಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ರೆಕಾರ್ಡ್ ಮಾಡಿರೋದೇ ರೆಕಾರ್ಡೇ ಆಗಿಲ್ಲ. ಅಂದ್ರೆ ನೆಕ್ಸ್ಟ್ ಇದೆಲ್ಲ ಕರ್ಪೂರ ಎಲ್ಲ ಬೆಳಗಿದ್ವಿ ಅಷ್ಟೇ, ಏನೇನಿಲ್ಲ, ಅದು ರೆಕಾರ್ಡೇ ಆಗಿಲ್ಲ. ಕ್ಯಾಮ್ರಾ ಇದೋಗಿ ಮತ್ತೆ ಕ್ಯಾಮ್ರಾನ ಸ್ಟಡಿ ಆಗಿಟ್ಟು ಕೋಳಿನ ಕುಯ್ದು ಕೋಳಿನ ಇಟ್ಕೊಂಡ್ರೆ ಅದ್ ಹೆಂಗೆ ಅಂದ್ರೆ ಅದಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ದೇವ್ರಿಗೊಂಥರ ಬಲಿ ತರ ಇದು, ಮುನೇಶ್ವರಪ್ಪನ್ಗೆ ಬಲಿ ತರ. ಅದಕ್ಕೇನೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನಮ್ಮಮ್ಮ ಅದ್ರದ್ದು ರಕ್ತ ಏನ್ ಬರುತ್ತಲ್ಲ ಅದು ಕುಯ್ದಾಗ ಅದನ್ನ ನಾವು ಅಲ್ಲೊಂದು ಬಟ್ಲಿ ಇಟ್ಟಿದಾರಮ್ಮ, ಅದಕ್ಕೆ ಸೋರ್ಸಿಟ್ಕೋತೀವಿ. ಸೊ ದಟ್ ನಾವು ಅದಕ್ಕೆ ನೆಕ್ಸ್ಟು ಅನ್ನನ ಕಲಸಿ ನಮ್ಮ ಭೂಮಿಗೆಲ್ಲ ಎರಚಬೇಕಾದ್ರೆ ಎರಚಕ್ಕೆ ಬೇಕಾಗತ್ತೆ ನಮ್ಗೆ, ಅದು ರಕ್ತದನ್ನ ಅಂತಾನೆ ಕರಿತೀವಿ. ಅದಕ್ಕೆ ಅದನ್ನ ಸೋರಿಸ್ಕೊತಾ ಇದೀವಿ. ರಕ್ತದನ್ನ ಏನ್ ಕಲಸ್ಕೋತೀವಿ ಅದನ್ನ ಒಂದ್ ಜಗ್ಗಲ್ಲಿ ನೀರು ತಗೊಂಡು ಮುಂದೆ, ಜಗ್ಗು ಬಕೆಟು ಅದು ಡಿಪೆಂಡ್ಸ್, ಅದ್ರಲ್ಲಿ ತಗೊಂಡು ಮುಂದೆ ಒಬ್ರು ಐಲ್ಗ ಸ್ವಾಮಿ ಅಂತ ಅನ್ಕೊಂಡು ಹೋಗೋದು, ಹಿಂದಗಡೆ ಆ ರಕ್ತದನ್ನ ಎರಚ್ಕೊಂಡು ಐಲ್ಗ ಸ್ವಾಮಿ ಅಂತ ಅನ್ಕೊಂಡ್ ಬರೋದು. ಅಂದ್ರೆ ಒಳ್ಳೇದಾಗ್ಲಿ, ಒಳ್ಳೆ ಫಲ ಕೊಡ್ಲಿ ಅಂತ ನಾಗಮಜ್ಜಿ ಹೇಳಿದ್ದಾರೆ ಮುಂದೆ. ಅದನ್ನ ಇದ್ರ ನೆಕ್ಸ್ಟ್ ಹಾಕಿದೀನಿ, ಏನು ಈ ಹಬ್ಬ ನಾವು ಆಚರಿಸೋದಕ್ಕೆ ಕಾರಣ ಏನು ಅಂತ ಎಲ್ಲ ಅಜ್ಜಿ ಹೇಳಿದ್ದಾರೆ, ಅದನ್ನ ನೆಕ್ಸ್ಟ್ ಹಾಕಿದೀನಿ, ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ಅಪ್ಪಂಗೆ ಯಾಕೋ ಬಿಸಿಲು ಬರಕ್ ಸ್ಟಾರ್ಟ್ ಆಗ್ಬಿಡ್ತು. ನಾನು ಫಸ್ಟ್ ಚಾಪೆ ಇದೆಲ್ಲ ಹಾಸ್ದಾಗ ಅಲ್ಲಿ ಆಕ್ಚುಲಿ ನೆರಳಿತ್ತು, ಬಟ್ ಟೈಮ್ ಆಗ್ತಿದಂಗು ಅಪ್ಪನ ಜಾಗಕ್ಕೆ ಬಿಸಿಲು ಬರಕ್ ಸ್ಟಾರ್ಟ್ ಆಗ್ಬಿಡ್ತು. ಆಮೇಲೆ ಈಗ ಅನ್ನ ಕಲಿಸ್ಕೊತಾ ಇದ್ವಿ ಆ ಬ್ಲಡ್ಡಿಗೆ. ಈ ಅನ್ನನ
ಆಯಿಲ್ಗ ಸ್ವಾಮಿ ಅಂತ ನಮ್ ಜಮೀನ್ ತುಂಬಾ ಹಾಕ್ತಿವಿ. ತಗೋ ಮಂಜಪ್ಪನವರು ತಗೊಳ್ಳೋ ಮುನಿಯಪ್ಪನ ಹಬ್ಬ ಮಾಡಿ ಮನೆಗೆ ಹೋಗಕ್ ರೆಡಿ ಆಗ್ತಿದ್ದಾರೆ. ಅಜ್ಜಿ ಮುನಿಯಪ್ಪನ ಹಬ್ಬವ ಯಾಕೆ ಮಾಡ್ತೀವಿ ಹೇಳಿ? ಭೂಮಿ ತಾಯಿ ಬೆಳೆ ಬೆಳಿಲಿ ಅಂತ ಮಾಡ್ತೀವಿ. ಆಮೇಲೆ ಯಾಕೆ ಈ ಟೈಮಲ್ಲೇ ಮಾಡ್ತೀವಿ? ಈಗ ಹಿಂಗಾರ ಹಾಕ್ತಿವಿ ಅಂತನಾ? ಅಲ್ಲ, ಈಗ ಬೇಸ್ಗಲ್ವಾ, ಈಗ ಮುನಿಯಪ್ಪ ಮಾಡಿದ್ದಿನ ಆ ಮುನಿಯಪ್ಪ ಸಂಚಾರಕ್ಕೆ ಬರ್ತಾನಂತೆ. ಬಂದು ಈ ಗುಂಡಾಳೆ ಎಲ್ಲ ಲೆಕ್ಕ ಹಾಕೊಂಡು ಕಿತ್ಕೊಂಡಂಗ ಆಯ್ತದೆ ಅಂತ ಹಿಂದೆ ನೋಡೋದು. ನಮ್ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮದಿರು ಬೆಂಕಿ ಹತ್ತಿಸ್ಕೊಂಡಂಗೆ ಬೆಂಕಿ ತರ ಬರ್ತದೆ, ಎಲ್ಲಾ ಆಳೆ ಎಲ್ಲ ಲೆಕ್ಕ ಮಾಡ್ತದೆ ಅಂದ್ಬಿಟ್ಟು ಎಲ್ಲರಿಗೂ ಕೆಲ್ಸಲಾಗ ಆಳೆ ಕೊಡೋರು. ಎಲ್ಲರಿಗೂ ಆಳೆ ಕೊಟ್ಟು ಉಣ್ಣಾಕಿಕ್ಕಿ ಆಳೆ ಎತ್ತಿ ಒಕಡಿಗೆ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ ಬರೋವು. ಅಷ್ಟು ಆಮೇಲೆ ಜನನು ಕರಿಯೋರು, ಆಳೆ ಲೆಕ್ಕ ಮಾಡಕ್ ಬರ್ತಾನೆ ಮುನಿಯಪ್ಪ ಅಂತ. ಅದ್ ನಮ್ಗೆ ಅಷ್ಟು ಗೊತ್ತು ಕಣವ. ಅದು ಯಾಕೆ ಮಾಡ್ತಾರೆ ಅಂದ್ರೆ ಭೂಮಿ ತಾಯಿಲಿ ಬೆಳೆ ಚೆನ್ನಾಗಿಲ್ಲ, ಅದು ಒಂದು ದೇವ್ರು. ಭೂಮಿ ತಾಯಿ ಬೆಳೆ ಚೆನ್ನಾಗ್ ಬೆಳಿತದೆ ಅಂತ ಮಾಡ್ತಾರೆ. ಅದು ಗುಡಿಸ್ಲ ಹೊಂಗೆ ಸೊಪ್ಪು ಮತ್ತೆ ತೆಂಗಿನ ಗರಿಯಿಂದ ಹಾಕ್ತಿವಲ್ಲ, ಯಾಕೆ ತಂಪಾಗಿರ್ಲಿ ಅಂತನಾ? ಅಲ್ಲ, ಗುಡಿ ಮುನಿಯಪ್ಪಂಗೆ ಗುಡಿ, ಅದು ದೇವಸ್ಥಾನ. ಆ ದೇವಸ್ಥಾನ ಬರೀ ಕಲ್ಲಲ್ಲಿ ಮಾಡ್ತೀವಲ್ಲ ಗದ್ದಿಗೆ ಮಾಡಿ, ಆ ದೇವಸ್ಥಾನ ಅದು. ಒಂದೇ ಸೊತ್ತಿನಲ್ಲಿ ಆ ಕಾಲದಲ್ಲಿ ಹಂಗ್ ಮಾಡೋರು. ನಮ್ಮ ಅಮ್ಮವ್ರ ಕಾಲದಲ್ಲಿ ಅಪ್ಪರ ಕಾಲದಲ್ಲೂ ಒಂದೇ ಸೊಪ್ಪು ಹಾಕಿ ಸೋಗೆ ಗರಿ ಹಾಕಿ ಕಟ್ಟೋದು, ಅದು ಕಟ್ಟೋದು. ರಕ್ತದನ್ನ ಎರ್ಚಿತೀವಲ್ಲ ಯಾಕೆ? ಅದೇ ಭೂಮಿ ತಾಯಿ ಭಗವಂತ ಗೊತ್ತನ್ನಂತ ಪರೀಕ್ಷೆ ಮಾಡಕ್ಕೆ ಭೂಮಿ ತಾಯಿ ಬಲಿ, ಭೂಮಿ ತಾಯಿ ಬಲಿ ಕೊಟ್ಟಂಗೆ. ಭೂಮಿ ತಾಯಿ ಕೊಳ್ತೀಬೇಕಲ್ವಾ, ಅದ್ ಬಲಿ. ಮುನಿಯಪ್ಪ ಚೊಕ್ಕ ಬದ್ನ, ಮುನಿಯಪ್ಪಂಗೆ ಏನೂ ಇಲ್ಲ. ಅವ್ನ್ ಭಟ್ರು, ಅವ್ನ ಆಳ್ಗಳು, ಅವ್ನ ಕಾಳ್ಗಳು. ನಾವೀಗ ಒಂದ್ ಹೊಲ ಕುಯ್ತೀವಿ ಅನ್ನೋ ಆಳ್ ಕರ್ಕೊಂಡ್ ಹೋಗಲ್ವಾ, ಕುಸಾಕಲ್ವಾ, ನಾವೇ ಉಣ್ಣಾಕಲ್ಲ, ಅವ್ರಿಗೆ ಇಟ್ಟಿರ್ತಾನೆ ಹಂಗೆ. ಆತರ ನೀವ್ ಮಾಡ್ಕೊಂಬಂದ್ರ? ಮಾಡ್ಕೊಂಡ್ ಅಪ್ಪನ ಕರ್ಕೊಂಡ್ ಹೋಗಿದ್ದು ಅಲ್ಲಿಗೆ ಗಜಡಲ್ತಕ್ಕೆ ಮಾಡಿದ್ರಿ ನೀವು. ನಾವಲ್ಲಿ ಅಡ್ಗೆ ಮಾಡ್ಲಿಲ್ಲ, ಗುಂಬಲಿ ಕೊಟ್ಬಿಟ್ಟು ಅನ್ನ ನಮ್ಮನೆಯ ಈ ರೀತಿಯಾದ ಹೊಲ್ತಕ್ಕೆ ಹೋಗಿ ಪಚ ಕಚ್ಕೊಂಡು ಅನ್ನ ಮಾಡ್ಕೊಂಡು ಸಾರು ಅನ್ನ ಎಡೆ ಇಟ್ಬಿಟ್ಟು ಜಲ್ದನ್ನ ಎರ್ತೀವಿ. ಯಾಕೆ ಅಲ್ಲಿ ಸಿಹಿ? ಆ ಸಿಹಿ ಅಂದ್ರೆ ಲಿಂಗಾಯ್ತಿರೋದು. ಹೌದಾ? ಹಂಗೆ ಅಲ್ಲಿ ಗಿಂಡೆ ಕೂಡ ಗದ್ದೆ ಒಳಗ್ ಮಾಡ್ತಾರಲ್ಲ, ಅವರು ಹಂಗೆಯ ಲಿಂಗಾಯ್ತು ಜಮೀನ್ಗಳಿಗೆ ಈ ಸಪ್ಪೆ ಅಂತ. ಸರಿ, ಇದು ಮುನಿಯಪ್ಪನ ಹಬ್ಬ ಮಾಡೋದಿಕ್ಕೆ ಕಾರಣ ನಾವು. ಭುವನೇಶ್ವರ ದೇವರು ಭೂಮಿ ತಾಯಿಗೆ. ಅದೇ ಭೂಮಿಲಿ ಯಾವ್ದು ಅಭಿವೃದ್ಧಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಅವನ ಅದು ಮಾಡಿ ಎಮ್ಮೆಳಿ ಕಡೆ ಎಲ್ಲ ಮರಿ ಕಡಿತಾರೆ. ನಮ್ ಕನ್ನಂಬಡಮ್ಮ ಹೆಂಗ್ ಮಾಡ್ತೀವಿ ಹಂಗ್ ಮಾಡ್ತಾರೆ. ಕೋಳಿ ಕುಯ್ಯೋರು ನಮ್ಮಂಗೆ ಒಪ್ಪಿಸ್ಕೊಂಬಂದು ಕುಯ್ತಾರೆ. ಹಂಗೆ ಮರಿ ಕೂದ್ರೆ ಹೊಲ್ಸ ಮಾಡಿ ಜನಕ್ಕೆ ನಾವೆಂಗ್ ಹಬ್ಬ ಮಾಡಿ ಹಂಗಿರ್ತಾರೆ. ಸಖತ್ತ ಮಾಡ್ತಾರೆ ಎಮ್ಮೆ ಕಡೆ. ನಾವ್ ಯಾವತ್ತು ಕುಡಿದಿಲ್ಲ ಅಲ್ವಾ? ಇಲ್ಲ, ನಾವ್ ಬರೀ ಕೋಳಿಯರು. ಕೋಳಿ ಮಾಡ್ತಾರೆ. ಕೋಳಿ ಇಲ್ಲ. ಮುನಿಯಪ್ಪಂಗೂ ಮರಿ ಒಪ್ಸೋರು ಹಿಂದೆ. ಮುನಿಯಪ್ಪನ ಗುಡಿ ಎಲ್ಲಿ ಇಲ್ಲಿ ಶಾನ್ಬರಕ್ಕೂ ಮನೆ ಬ್ಯಾಡ್ಗಿನ ಅಲ್ಲದಲ್ಲ, ಅದು ಮುನಿಯಪ್ಪನ ಗುಡಿ. ಅದು ಅಂತ ಕೋಳಿ ಮರಿ ಒಪ್ಸ್ಕೊಂಡು ಮಾಂಸ ತಗೊಳ್ಳೋರ ಮಾಂಸ ತಗೊಂಡಿವೆ. ರಕ್ತನು ಹಾಕಿಸ್ಕೊಂಡ್ಬರ್ಬೇಕಿತ್ತು ಜನಿಗೆ. ಒಂದ್ ಗ್ಲಾಸ್ ತಗವೆ ರಕ್ತ ಹಾಕಿಸ್ಕೊಂಬಂದು ಅನ್ನ ಮಾಡ್ಕೊಂಡು ಅಲ್ಲಿ ಹೊಲ್ತಾವ ಹಚ್ಕೊಂಬರ್ದು. ಮಾಂಸನು ತಗೊಳ್ಳೋರಾಗ ಮಾಂಸನ ಕೂದ್ರೆ ಅಯ್ಯೋ ಕೋಳಿ ಜಾಸ್ತಿ ಅಂದ್ಬಿಟ್ಟು ಮಾಂಸನು ತಗೊಂಡೋಗಿ ಹಾಕೊಂಡು ಅಲ್ಲಿ ಆ ರಕ್ತ ಅನ್ನಕ್ಕೆ ಚೀಸ್ಬಿಟ್ಟು ಹುಲಿ ಹಾಕ್ಬಿಟ್ಟು. ಅದು ಭಟ್ರು. ಈಗ ನಾವು ನಿಮ್ ಜೊತೆ ದಾಳಿ ರಕಲ್ವ ಈ ಕೆಲಸ ಮಾಡ್ತಾ ಇರ್ತೀನಿ ನಾನು ಅಲ್ಲಿ ತಾಲೂಕ ಪಿಚ್ನಲ್ಲಿ. ನಿಮ್ಗೆ ಸಾಕ್ತೀರಿ ಹಂಗ ಅವ್ರಿಗೆ ಭಟ್ರು.
ಯಾರ್ ಮುನಿಯಪ್ಪಂಗೆ ಮುನಿಯಪ್ಪಂಗೆ ಎಲ್ಲಾ ದೇವ್ರಿಗೂ ಮತ್ತೊಂದ್ ದೇವ್ರಿಗೂ ಅವಾಗಿರ್ತಾರೆ ಬರೀ ಸೇವಕರು ಅವರಿಗೆ ನಾವು ಬಲಿ ಮಾಡ್ಬೇಕು ಅವ್ರಿಗೆ ನಾವೀಗ ನಿಮ್ ಜೊತೆ ಬಂದ್ರು ನೀವು ಉಪಚಾರ ಮಾಡಕಲ್ವಾ ಒಳಗ್ ಕೆಟ್ಟ ಮಾಡಕಲ್ವಾ ಆ ತರ ಈಗ ನೀನ್ ಬತ್ತಿ ಸ್ನೇಹ ಮಾಡ್ಕೊಂಡು ಹೋಯ್ತೀನು ಸ್ನೇಹಿಗಾರ ಮನೆಗೆ ಹೋಯ್ತಿ ಆಗ ಅವ್ರಿಗೆ ಏನ್ ಮಾಡ್ಬೇಕೋ ಅವ್ರು ಹಿಂಗ್ ಮಾಡಕಲ್ವಾ ಆ ತರ ಅದು ಈಗ ಅವ್ರಿಗೆ ಖುಷಿ ಆದ್ರೆ ಮುನಿಯಪ್ಪಗೂ ಖುಷಿ ಆಯ್ತದೆ ಅಂತ ಮುನಿಯಪ್ಪನ ಚೆನ್ನಾಗ್ ಖುಷಿ ಆದ್ರೆ ನಮ್ ಪಾಸು ಚೆನ್ನಾಗ್ ಬೆಳೀತದೆ ಭೂಮಿ ಆ ತರ ಅದ್ಕ ಯಾಕ ಕಾಟ ಕೂಡ ಕಟ್ಕೊಂಡಲ್ಲಪ್ಪ ಯಾಕವ ನನ್ ಮಗ ಹಿಂಸೆ ಕೊಡ್ತಾವನೆ ಮುನಿಯಪ್ಪ ಹಬ್ಬ ಮಾಡ್ಕೊಂಡ್ ಬಂದ್ವಿ ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡಿದ್ವಿ ನಮ್ ನಾಗಮ್ಮಜ್ಜಿ ಮನೇಲೂ ಬಂದು ಎಲ್ಲಾ ಸ್ಟೋರಿ ನಿಮ್ಗೆ ಹೇಳ್ತಿದೀನಿ ಏನು ಓಕೆ ಮಾಡ್ತೀವಿ ಅಂತ ನಮ್ ಕಡೆಯವ್ರು ಯಾರಾದ್ರೂ ಇದ್ದು ಬೇರೆ ಏನಾದ್ರೂ ಹಿನ್ನೆಲೆ ಇತ್ತು ನಿಮಗೆ ಗೊತ್ತಿತ್ತು ಅಂದ್ರೆ ತಿಳಿಸ್ಕೊಡಿ. ಇದಾಗಿತ್ತು ನಮ್ಮ ಮಂಜಪ್ಪ ಚಾನೆಲ್ ನ ಮುನಿಯಪ್ಪನ ಹಬ್ಬ ಮುನಿಯಪ್ಪನ ಹಬ್ಬಕ್ಕೆ ಸಂಬಂಧಪಟ್ಟಂತ ವ್ಲಾಗು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಬಾಯ್.